ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇವತ್ತು ನಾನು ಲಾಂಗ್ ಟರ್ಮ್ ಲಯಬಿಲಿಟಿಗಳ ಬಗ್ಗೆ ಹೇಳ್ತೇನೆ. ಲಾಂಗ್ ಟರ್ಮ್ ಲಯಬಿಲಿಟಿಗಳು ಯಾವುವು? ಕಾರನ್ನು ಕೊಡ್ತೇವೆ, ಕಾರಿಗೆ ಸುಮಾರು 10 ವರ್ಷ ಇನ್ಸ್ಟಾಲ್ಮೆಂಟ್ ಇರುತ್ತೆ. ಮನೆಯನ್ನು ಕೊಡ್ತೇವೆ, ಮನೆಗೆ 20 ವರ್ಷ ಇನ್ಸ್ಟಾಲ್ಮೆಂಟ್ ಇರುತ್ತೆ. ಹೀಗೆ ಯಾವ ಸಾಲ ದೀರ್ಘಾವಧಿ ಸಾಲ ಇರುತ್ತೆ ಅದಕ್ಕೆ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತಾರೆ. ಅಂದರೆ ನಾವು ಹೆಚ್ಚು ಕಾಲ ಆ ದುಡ್ಡನ್ನು ಹೊಂದಿಸಿ ನಿಯಮಿತವಾಗಿ ಆ ದುಡ್ಡನ್ನು ಭರ್ತಿ ಮಾಡುವಂಥ ಒಂದು ವ್ಯವಸ್ಥೆ. ಈ ಎಲ್ಲ ಸಾಲಗಳಿಗೆ ನಾವು ಆ ವಸ್ತುವನ್ನು ಒತ್ತೆ ಇಟ್ಟು ನಾವು ಆ ವಸ್ತುವನ್ನು ಖರೀದಿ ಮಾಡಿರ್ತೇವೆ ಮತ್ತು ಅದರ ಮೇಲೆ ಸಾಲವನ್ನು ಮಾಡಿರ್ತೇವೆ. ಈಗ ಕಾರ್ ಲೋನ್ ತೆಗೆದುಕೊಂಡ್ರೆ ಕಾರ್ನ ಡಾಕ್ಯುಮೆಂಟನ್ನು ಪ್ಲೆಜ್ ಮಾಡಿ ಅದರ ಮೇಲೆ ಲಯಬಿಲಿಟಿಯನ್ನು ತೋರಿಸಿ ಆ ಕಾರನ್ನು ನಾವು ಕೊಂಡಿರ್ತೇವೆ ಮತ್ತು ಆ ಕಾರನ್ನು ನಾವು ಬಳಸ್ತಾ ಇರ್ತೇವೆ ಮತ್ತು ಅದರ ಮೇಲೆ ಸಾಲ ಇರುತ್ತೆ. ಆ ಸಾಲವನ್ನು ನಮ್ಮ ಆದಾಯದಲ್ಲಿ ನಾವು ದುಡ್ಡನ್ನು ಕಟ್ತಾ ಇರ್ತೇವೆ. ಮನೆ ಕೂಡ ಅಷ್ಟೇ, ಮನೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತೇವೆ, ಅದರ ಮನೆ ಮೇಲೆ 60 ಲಕ್ಷ ಸಾಲ ಇರುತ್ತೆ. 25 ವರ್ಷ ಅಥವಾ 20 ವರ್ಷ ಅದರ ಮೇಲೆ ಇನ್ಸ್ಟಾಲ್ಮೆಂಟ್ಗಳಿರುತ್ತೆ. ಅಂದರೆ ನಾವು ಮಾಡುವ ಸಾಲ ಇನ್ನೂ 20 ವರ್ಷಗಳ ಕಾಲ ನಾವು ಆ ದುಡ್ಡನ್ನು ಕಟ್ಟಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಮಾಡುವಂಥ ಸಾಲ. ದಿಸ್ ಈಸ್ ಕಾಲ್ಡ್ ಆಸ್ ಲಾಂಗ್ ಟರ್ಮ್ ಲಯಬಿಲಿಟಿ. ಇದನ್ನು ನಾವು ಮಾಡುವಾಗ ಭಾಳ ಜಾಗರೂಕರಾಗಿ ಮಾಡಬೇಕು. ಒಂದು ಕಾರನ್ನು ಕೊಳ್ಳೋದು ಭಾಳ ಸುಲಭ, ಆಕರ್ಷಣೆ, ಬದುಕಿನ ಆಕರ್ಷಣೆ. ಕಾರನ್ನು ಕೊಳ್ಳಬೇಕು, ಭಾಳ ಅದ್ಭುತವಾದಂಥ ಕಾರ್ ಬಂದಿದೆ ಅಂತ ತೊಗೊಳ್ಬೇಕು ಅನ್ನುವಂಥದ್ದು. ಆದರೆ ಆ ಕಾರನ್ನು ಕೊಂಡ ಮೇಲೆ 15 ವರ್ಷ ನಾನು ಆ ಕಂತನ್ನು ಕಟ್ಟಲಿಕ್ಕೆ ಸಿದ್ಧನಿದ್ದೇನಾ? ಅದು ನನ್ನಿಂದ ಸಾಧ್ಯವೇ? ನನ್ನಲ್ಲಿ ಅಷ್ಟೊಂದು ಆದಾಯವಿದೆಯೇ ಅನ್ನುವಂಥ ಆಲೋಚನೆಯನ್ನು ಮಾಡಿ ಈ ಲಾಂಗ್ ಟರ್ಮ್ ಲಯಬಿಲಿಟಿಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.